ಹಾಯ್ ಹೆಲೋ ವೆಲ್ಕಮ್ ಟು ಯೂಟ್ಯೂಬ್ ಶಾರ್ಟ್. 2 ಮತ್ತು 3ರ ನಡುವಿನ 5 ಭಾಗಲಬ್ಧ ಸಂಖ್ಯೆಗಳನ್ನು ಕಂಡುಹಿಡಿಯೋಣ. ಇದನ್ನು KTT ಮತ್ತು PSTR ಎಕ್ಸಾಮಲ್ಲಿ ಕೇಳಿದ್ದಾರೆ. ಈ ಒಂದು ಪ್ರಶ್ನೆಯನ್ನು ನಾವು 2 ವಿಧಾನದ ಮೂಲಕ ಮಾಡಬಹುದು. ಮೊದಲ ವಿಧಾನ ಅಂದರೆ ಈ ಸೂತ್ರದ ಮೂಲಕ ಕಂಡುಹಿಡಿಯಬೇಕು. a+b ಡಿವೈಡೆಡ್ ಬೈ 2. ಇಲ್ಲಿ 2 ಮತ್ತು 3ರ ನಡುವಿನ ಭಾಗಲಬ್ಧ ಸಂಖ್ಯೆಗಳನ್ನು ಹೇಳಿದ್ದಾರೆ. ಸೊ ನಾವು ಎಯನ್ನು 2 ಆಗಿ ತೆಗೆದುಕೊಂಡು ಬಿ ಯನ್ನು 3 ಆಗಿ ತೆಗೆದುಕೊಂಡು ಈ ಸೂತ್ರದಲ್ಲಿ ಹಾಕಿದಾಗ ನಮಗೆ ಮೊದಲ ಭಾಗಲಬ್ಧ ಸಂಖ್ಯೆ ಸಿಗುತ್ತೆ. 2 ಮತ್ತು 3ರ ನಡುವಿನ ಭಾಗಲಬ್ಧ ಸಂಖ್ಯೆ 5/2. ಹಾಗೆ ಎರಡನೇ ಭಾಗಲಬ್ಧ ಸಂಖ್ಯೆಯನ್ನು ಕಂಡುಹಿಡಿಯಲು 2 ಮತ್ತು 5/2 ತೆಗೆದುಕೊಳ್ಳೋಣ. ಸೊ ಎಯನ್ನು 2 ಆಗಿ 5/2 ಬಿ ಆಗಿ ತೆಗೆದುಕೊಂಡು ಸೂತ್ರದಲ್ಲಿ ಹಾಕಿದಾಗ ನಮಗೆ ಉತ್ತರ 9/4 ಸಿಗುತ್ತೆ. ಇದು 2 ಮತ್ತು 5/2ರ ಒಂದು ನಡುವಿನ ಭಾಗಲಬ್ಧ ಸಂಖ್ಯೆ. ಹಾಗೆ ಮೂರನೇ ಭಾಗಲಬ್ಧ ಸಂಖ್ಯೆಯನ್ನು ಕಂಡುಹಿಡಿಯಲು 5/2 ಮತ್ತು 3ನ್ನು ತೆಗೆದುಕೊಳ್ಳೋಣ. ಎಯನ್ನು 5/2 ಆಗಿ ಬಿ ಯನ್ನು 3 ಆಗಿ ತೆಗೆದುಕೊಂಡ್ರೆ ನಮಗೆ ಈ ಒಂದು ಸೂತ್ರದಲ್ಲಿ ಹಾಕಿದಾಗ ನಮಗೆ ಮೂರನೇ ಭಾಗಲಬ್ಧ ಸಂಖ್ಯೆ ಸಿಗುತ್ತೆ. ಸೊ ಅದು 11/4. ಹಾಗೆ ನಾಲ್ಕನೇ ಭಾಗಲಬ್ಧ ಸಂಖ್ಯೆಯನ್ನು ಕಂಡುಹಿಡಿಯಲು 9/4 ಹಾಗೆ 5/2 ಅನ್ನು ತೆಗೆದುಕೊಳ್ಳೋಣ. ಮತ್ತು ಈ ಸೂತ್ರದಲ್ಲಿ ಹಾಕಿದಾಗ ನಮಗೆ 19/8 ಇದರ ಉತ್ತರ ಸಿಗುತ್ತೆ. ಹಾಗೆ ಐದನೇ ಭಾಗಲಬ್ಧ ಸಂಖ್ಯೆಯನ್ನು ಕಂಡುಹಿಡಿಯಲು 5/2 11/4 ಈ ಎರಡು ಸಂಖ್ಯೆಗಳನ್ನು ತೆಗೆದುಕೊಳ್ಳೋಣ. ಒಂದು ಎ ಆಗಿ ಇನ್ನೊಂದು ಬಿ ಆಗಿ ತೆಗೆದುಕೊಂಡು ಈ ಸೂತ್ರದಲ್ಲಿ ಹಾಕಿದಾಗ ನಮಗೆ 21/8 ಇದರ ಉತ್ತರ ಸಿಗುತ್ತೆ. ಹೀಗೆ ನಾವು 5 ಭಾಗಲಬ್ಧ ಸಂಖ್ಯೆಯನ್ನು ಕಂಡುಹಿಡಿತೀವಿ ಮೊದಲ ವಿಧಾನದ ಮೂಲಕ ಈ ಸೂತ್ರವನ್ನು ಉಪಯೋಗಿಸಿ. ಹಾಗೆ ಎರಡನೇ ವಿಧಾನವನ್ನು ಯಾವ ರೀತಿಯಾಗಿ ಮಾಡ್ತೀವಿ ಅಂದರೆ ಈಗ ಟೋಟಲ್ ಆಗಿ 5 ಭಾಗಲಬ್ಧ ಸಂಖ್ಯೆಗಳನ್ನು ಕಂಡುಹಿಡಿಯಲಿಕ್ಕೆ ಹೇಳಿದ್ದಾರೆ. ನಾವು ಎನ್ನನ್ನು 5 ಆಗಿ ತೆಗೆದುಕೊಂಡು ಅದಕ್ಕೆ n+1 ಮಾಡಿದರೆ 6 ಉತ್ತರ ಸಿಗುತ್ತೆ. ಸೊ ಇಲ್ಲಿ 2 ಮತ್ತು 3ರ ನಡುವಿನ ಭಾಗಲಬ್ಧ ಸಂಖ್ಯೆಗಳನ್ನು ಕಂಡುಹಿಡಿಯಲಿಕ್ಕೆ ಹೇಳಿದ್ದಾರೆ. ಸೊ ಈಗ 2 × 6/6 ಮಾಡಿದಾಗ 12/6 ಸಿಗುತ್ತೆ. ಇದನ್ನು ಮುಂದೆ ಸಿಂಪ್ಲಿಫೈ ಮಾಡಬೇಡಿ, 12/6 ಅಂತ ಮಾಡ್ಕೊಳ್ಳಿ. ಹಾಗೆ 3 × 6/6 ಸೊ ಆನ್ಸರ್ 18/6 ಆಗುತ್ತೆ. ಸೊ ಈಗ 12/6 ಮುಂದಿನ ಸಂಖ್ಯೆ ಏನಂದರೆ 13/6. ಇಲ್ಲಿಂದ 5 ಸಂಖ್ಯೆಗಳನ್ನು ತೆಗೆದುಕೊಳ್ಳೋಣ. 13/6, 14/6, 15/6, 16/6, 17/6. ಇವು 12/6 ಮತ್ತು 18/6 6ರ ನಡುವಿನ ಭಾಗಲಬ್ಧ ಸಂಖ್ಯೆಗಳು. ಸೊ ಇದಿಷ್ಟು ಭಾಗಲಬ್ಧ ಸಂಖ್ಯೆಗಳನ್ನು ಕಂಡುಹಿಡಿಯುವಂಥ ವಿಧಾನ. ಥ್ಯಾಂಕ್ ಯು.